ಭಾರತ ಸಿರಿಗನ್ನಡಂ ಗೆಲ್ಗೆ ಬಾಳಲಿ ಕಲೆಯ ಕನ್ನಡ ನಾಡು ಲೋಕ ಪೂಜಿತ ನಮೋ ವಿಘ್ನರಾಜ ವಿಘ್ನರಾಜ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಭಾರತ ಹೃದಯ ಮಹೋದರ ದಿನಕರ ಪರದೈವ ಭಾರತ ಹೃದಯ ಮಹೋದರ ದಿನಕರ ಪರದೈವ ಶಿವಕರ ಗಣಪತಿ ಮಗೆ ಕನ್ನಡಂ ಗೆಲ್ಗೆ ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ ಬ್ರಹ್ಮ ವಿಷ್ಣು ಪರಮೇಶ್ವರ ರೂಪ ವಿವಿಧ ವೇದ ವಿಜ್ಞಾನ ಸ್ವರೂಪ ವಿವಿಧ ವೇದ ವಿಜ್ಞಾನ ಸ್ವರೂಪ ನಾದ ವೇದ ಬಿರುದಾಂಕಿತ ಶರಣ ನಾದ ವೇದ ಬಿರುದಾಂಕಿತ ಶರಣ ಲೋಕ ಪೂಜ್ಯ ಶರಣಾಗತ ರಕ್ಷ ಕನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಶ್ರೀ ವಿದ್ಯಾ गणपति को जय अन्नपूर्णेश्वरी कृपा पोषित नाटक मंडली को जय बोलो भारत माता की जय वंदे मातरम जगदीश देवा पुरुषोत्तम जगदीश देवा पुरुषोत्तम कलहे मनु सर्वेश्वर जगदीश देवा पुरुषोत्तम जन जीवदारा दशन मदिरा जन जीवदारा दशन मदिरा जन जीवदारा दशन मदिरा
ಆಹಾ, ಈ ಸಕಲ ಕಲಾ ವಿಶಾರದರಾದ ಈ ಸಭಿಕರ ಸಮಾಗಮನವು ನನ್ನ ಸುಕೃತ ಫಲವೇ ಇರಬಹುದು. ಅಂದರೆ ಇಂತಹ ಮಹನೀಯರನ್ನು ಸಂತೋಷಪಡಿಸಲು ನಾನು ಸಮರ್ಥನಲ್ಲವಾದ್ದರಿಂದ ಕಲಾಭಿಮಾನಿಗಳಲ್ಲಿ ವಿನಂತಿ ಏನೆಂದರೆ, ಈ ದಿನ ನಮ್ಮ ಆನೇಕಲ್ ನಗರದಲ್ಲಿ ರಾಜಮಾನಹಳ್ಳಿಯ ಶ್ರೀ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಕೃಪಾಪೋಷಿತ ನಾಟಕ ಮಂಡಳಿಯ ನಮ್ಮ ಕಲಾವಿದರು ಹಾಗೂ ರಂಗಕೋಸುಬ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ MC ತಿಲ್ರಳ್ಳಿ MC ವೆಂಕಟರಮಣಪ್ಪನವರು, ಅಲ್ಲದೆ ಸಹ ನಿರ್ದೇಶಕರಾದ ಲಿಂಗೈಕ ಎನ್ ಮಲ್ಲೇಶ್ ಆರಾಧ್ಯವರ ಮೊಮ್ಮಗನಾದ ಶ್ರೀ ಶ್ರೀ ಯೋಗಾನಂದೀಶ್ ಆರಾಧ್ಯವರ ಸಂಗೀತ ನಿರ್ದೇಶನದಲ್ಲಿ ಪ್ರಚಂಡ ಕೌರವೇಶ್ವರ ಎಂಬ ಸುಂದರ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ರಾಗ ದೋಷಗಳಾಗಲಿ ಅಕ್ಷರ ಭೇದಗಳಾಗಲಿ ಕಂಡು ಬಂದಲ್ಲಿ ಅಂಶಾಕ್ಷರ ನಯದಂತೆ ಪರಿಗಣಿಸಿ ನಮ್ಮ ನಾಟಕ ಮಂಡಳಿಯವರನ್ನು ಪ್ರೋತ್ಸಾಹಿಸಬೇಕೆಂದು ಮತ್ತೊಮ್ಮೆ ಮೊಗದೊಮ್ಮೆ ಬೇಡುವೆನು. ಇನ್ನು ಸಮಯವಾದರೂ ಮೀರುತ್ತಿದೆ. ಪಾತ್ರಧಾರಿಗಳ ಸಿದ್ಧತೆಗೆಂದೇ ನನ್ನ ಪ್ರಿಯಳಾದ ನೆಟಿಗೆ ಹೇಳಿದ್ದೆ. ಹಾಗೆ ಇನ್ನೂ ಬಾರದಿರಲು ಕಾರಣ ತಿಳಿಯದು. ಇರಲಿ, ನಾನೇ ಕರೆಯುವೆನು. ಹಾರಿಯೇ ಪ್ರಿಯೆ, ನಿನ್ನ ಅಲಂಕಾರಗಳು ಪೂರ್ತಿಯಾದಲ್ಲಿ ಬೇಗ ಬಾರಮಣೆ. ಸುರಮುಖಿನಲೆಯುತ ಬಾಗಳದೆ ಸರದಿ ಜಮುಗೆ ಚೆಲುವೆ ರಮಣೆ. ಸುರಮುಖಿನಲೆಯುತ ಬಾಗಳದೆ ಸುರಮುಖಿನಲೆಯುತ ಬಾಗಳದೆ ಸರದಿ ಜಮುಗೆ ಚೆಲುವೆ ರಮಣೆ. ಸುರಮುಖಿನಲೆಯುತ ಬಾಗಳದೆ ಶೃಂಗಾರಮಯ ಸಂಗೀತ ಸುಧಾ ಶೃಂಗಾರಮಯ ಸಂಗೀತ ಸುಧಾ ಜನರೆಲ್ಲ ಕೂಡಿ ಹರುಷ ಸುದಿನ. ಜನರೆಲ್ಲ ಕೂಡಿ ಹರುಷ ಸುದಿನ. ಸುರಮುಖಿನಲೆಯುತ ಬಾಗಳದೆ ಸರದಿ ಜಮುಗೆ ಚೆಲುವೆ ರಮಣೆ. ಸುರಮುಖಿನಲೆಯುತ ಬಾಗಳದೆ ಸುರಸಭೆ ಸಂತಸ ಮನಕಾನಂದ. ಸುರಸಭೆ ಸಂತಸ ಮನಕಾನಂದ. ರಸಿಕರಗು ಮಧುರ ಗಾನ ವಿನೋದ. ರಸಿಕರಗು ಮಧುರ ಗಾನ ವಿನೋದ. ನಾಟಕ ರಂಗ ನಾಟಕ ರಂಗ ಮಾನವ ಲೋಕ. ನಾಟಕ ರಂಗ ಮಾನವ ಲೋಕ. ಸುಂದರ ನಾಡಿನ ಜನ ಜೀವಧಾರ. ಸುಂದರ ನಾಡಿನ ಜನ ಜೀವಧಾರ. ಸುರಮುಖಿನಲೆಯುತ ಬಾಗಳದೆ ಸರದಿ ಜಮುಗೆ ಚೆಲುವೆ ರಮಣೆ. ಸುರಮುಖಿನಲೆಯುತ ಬಾಗಳದೆ ಬಾಗಳದೆ ಬಾಗಳದಿ. ಆರ್ಯಪುತ್ರನಿಗೆ ನಮಸ್ಕರಿಸುವೆನು. ಪ್ರಿಯೆ, ನಿಮಗೆ ಮಂಗಳವಾಗಲಿ. ಮೇಲೆ ಕೇಳು. ಆರ್ಯನೇ, ನನ್ನನ್ನು ಬರಮಾಡಿದ ಕಾರಣವೇನು? ಪ್ರಿಯೆ, ಇನ್ನೂ ನಾಟಕವು ಪ್ರಾರಂಭವಾಗಲಿಲ್ಲವೆಂದು ಈ ಸಭಿಕರು ಕೋಪಗೊಂಡಿರು. ಹೇಗೆ ಸಾವಕಾಶ?
ಆದಷ್ಟು ಬೇಗ ಪಾತ್ರಧಾರಿಗಳನ್ನು ಸಿದ್ಧಪಡಿಸಿ ತಿಳಿಸಬಾರಿದ್ದೇ ರಮಣೆ. ಹೌದು ಪ್ರಾಣೇಶ್ವರ, ಪಾತ್ರಧಾರಿಗಳನ್ನು ಸಿದ್ಧಪಡಿಸುತ್ತಿದ್ದೇನೆ. ಅದಕ್ಕಾಗಿ ಸ್ವಲ್ಪ ತಡವಾಯಿತಷ್ಟೇ. ಪ್ರಿಯೆ, ನಾಟಕ ನೋಡಲು ಕುತೂಹಲ ಭರಿತರಾಗಿರುವ ಈ ಸಭಿಕರ ಮನವು ನೆಲೆಯುವಂತೆ ಯಾವುದಾದರೂ ಒಂದು ಋತುವನ್ನು ಕುರಿತು ಗಾನವನ್ನಾಡು ಪ್ರಿಯೆ. ಯಾವ ಋತುವನ್ನು ಕುರಿತು ಗಾನವನ್ನು ಹಾಡಲಿ ಪ್ರಿಯೆ? ಸೃಷ್ಟಿಯ ಸಮಸ್ತ ಲೋಕಾನುಭವದ ಶ್ರೀಮನ್ ನಾರಾಯಣನ ಲೀಲಾ ವಿನೋದಗಳನ್ನು ಉಳಿದ ಸಂಕಲ್ಪ ನಾಟಕ ಸೂತ್ರಧಾರೆಯ ಚಿರಾನೂತನ ಕಥಾಭಾಗವನ್ನು ಕುರಿತು ಸರ್ವ ರಸಭರಿತವಾಗಿರಬೇಕು, ಕೇಳು ಪ್ರಿಯೆ. ಹಾಗೆ ಆಗಲಿ ಪ್ರಿಯ. ಓ ನಾಟ್ಯ ಮಯೂರಿ ಗಾನ ಗಂಧರ್ವ ಕಲಾಕೇಸರೇ, ನೆರೆದ ಸಭಿಕರ ಮನವನಲಿಸೆ ಚಂದ್ರ ಚಕೋರೆ, ಪ್ರೇಯಸಿ 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 ಪ್ರಿಯೆ. ಪ್ರತಿರೂಪ ಸುಂದರಿ ನೀನೆ, ನವನಾಟ್ಯ ಚತುರಿ ನೀ ಬಾರಿ, ಪ್ರತಿರೂಪ ಸುಂದರಿ ನೀನೆ, ನವನಾಟ್ಯ ಚತುರಿ ನೀ ಬಾರಿ, ಅನುರಾಗ ತೋರಿ ಅಭಿಮಾನ ಬೇರ್ ನಮಗಾಗಿ ಬಂದ ಸಮಯ, ಅನುರಾಗ ತೋರಿ ಅಭಿಮಾನ ಬೇರೆ ನಮಗಾಗಿ ಬಂದ ಸಮಯ, ನಮಗಾಗಿ ಬಂದ ಸಮಯ, ಪ್ರತಿರೂಪ ಸುಂದರಿ ನೀನೆ, ನವನಾಟ್ಯ ಚತುರಿ ನೀ ಬಾರಿ. ನಿನ್ನ ಮೋಹ ಪಾಶದೋಳು ನಿನಗಾಗಿ ಬಂದೆ ರಮಣೆ, ಅನುರಾಗ ತೋರಿ ಅಭಿಮಾನ ಬೇರ್ ನಮಗಾಗಿ ಬಂದ ಸಮಯ, ಅನುರಾಗ ತೋರಿ ಅಭಿಮಾನ ಬೇರೆ ನಮಗಾಗಿ ಬಂದ ಸಮಯ, ಪ್ರತಿರೂಪರೇ ನೀನೆ, ನವನಾಟ್ಯ ಚತುರನೇ ಬಾರೆ, ಅನುರಾಗ ತೋರಿ ಅಭಿಮಾನ ಬೇರ್ ನಮಗಾಗಿ ಬಂದ ಸಮಯ, ನಮಗಾಗಿ ಬಂದ ಸಮಯ, ಪ್ರತಿರೂಪ ಸುಂದರಿ ನೀನೇ. ಹೌದೇ ಪ್ರಿಯ? ಆದ್ದರಿಂದ ಋತುಗಳಿಗೆಲ್ಲ ಶ್ರೇಷ್ಠವಾದ ವಸಂತ ಋತುವನ್ನು ಕುರಿತು ಗಾನವನ್ನಾಡು ಪ್ರಿಯ. ಸಂಗಾಡಿಯಲ್ಲಿ
ಪಾಡಿದ್ದಾಯ್ತು. ಮತ್ತೇನಪ್ಪಣೆ ಪ್ರಿಯ? ಈ ನಿನ್ನ ಗಾನದಿಂದ ಶಿಬಿಕರು ಸಂತೋಷಗೊಂಡರು, ನಾನು ಸಹ ಆನಂದ ಭರಿತನಾದೇನು. ಹೌದೇ ಪ್ರಿಯ? ಪ್ರಿಯೆ ಚಂದ್ರಮುಖೇ ಪ್ರಾಣಸಗೆ ಬಾರೇ ನನ್ನಯ ಇಂದು ಮುಖೇ ಚಂದ್ರಮುಖೇ ಪ್ರಾಣಸಗೆ ಬಾರೇ ನನ್ನಯ ಇಂದು ಮುಖೇ ಪ್ರೇಮದ
ಮಂದಿರದೆ ನಲಿಯುತ್ತ ಬಾರಲಿ ಓ ತುಮ ಬಾಲೆ ಮಧುಮಯಲೇಲೆ ಯನಮನ ಮಂದಿರದೆ ನಲಿಯುತ್ತ ಬಾರಲಿ ಯನಮನ ಮಂದಿರದೆ ನಲಿಯುತ್ತ ಬಾರಲಿ ಓ ಮಧುಮಯಲೇಲೆ ಯನಮನ ಮಂದಿರದೆ ನಲಿಯುತ್ತ ಬಾರಲಿ ಯನಮನ ಮಂದಿರದೆ ನಲಿಯುತ್ತ ಬಾರಲಿ ಓ ಮೈಯ ಮಾಡಗೆ ನಾ ಬೆರಗಾದೆನೆ ಯುಗ ಯುಗ ಅಳಿಯದ ಈಯನು ಬಂದ ಯುಗ ಯುಗ ಅಳಿಯದ ಈಯನು ಬಂದ ಯುಗ ಯುಗ ಅಳಿಯದ ಈಯನು ಬಂದ ಪ್ರೇಮದ ನಗೆ ಬೀರಿ ಆಡುತ್ತ ಬಾರಲಿ
ಪ್ರೇಮದಿ ಬಾರೆ ಓ ಕೋಮಲಾಗೆ ಪ್ರೇಮದಿ ಬಾರೆ ಓ ಕೋಮಲಾಗೆ ನಿನ್ನ ಪ್ರತಿರೂಪ ಪ್ರತಿನಿಮಿಷನ ಗಂಡೆ ನಮಣಿ ನಿನ್ನ ಪ್ರತಿರೂಪ ಪ್ರತಿನಿಮಿಷನ ಗಂಡೆ ನಮಣಿ ಪ್ರೇಮದಿ ಬಾರೆ ಓ ಕೋಮಲಾಗೆ ಕಂಡಾಗ ಮನಗೇನೋ ಆನಂದವು ನಿನ್ನ ಕಂಡಾಗ ಮನಗೇನೋ ಆನಂದವು ಆ ಆನಂದ ಎನದೆಂಬ ಅನುಬಂಧವು ಶುಭಗಣ ವೈಭವ ಈ ನನ್ನ ಪ್ರೀತಿಯ ಶುಭಗಣ ವೈಭವ ಈ ನನ್ನ ಪ್ರೀತಿಯ ಆನಂದ ರೂಪಿಣಿ ಪ್ರೇಮದಿ ಬಾರೆ ಓ ಕೋಮಲಾಗೆ ನಿನ್ನ ಪ್ರತಿರೂಪ ಪ್ರತಿನಿಮಿಷ ನಾ ಕಂಡೆ ರಮಣಿ ನಾ ಕಂಡೆ ರಮಣಿ ಪ್ರೇಮದಿ ಬಾರೆ ಓ ದೇವಾ ನಾವಿನ್ನು ದೇವಿ ಭುವನೇಶ್ವರಿ ಅನ್ಸುತ್ತಾ ಒಡೊಣವೇ ರಮಣಿ ತಮ್ಮಿಚ್ಚಿಂತೆ ಆಗಲಿ ಸ್ವಾಮಿ ಜಗದಾಂಬೆ ದಯ ತೋರು ಜಗ ಜನನಿಯೇ ಜಗದಾಂಬೆ ದಯ ತೋರು ಜಗ ಜನನಿಯೇ ಸಭಿಕರ ಮನಗಳು ನವಲೀಲೆ ವಲಿಸೆ ಸಭಿಕರ ಮನಗಳು ನವಲೀಲೆ ವಲಿಸೆ ಜಗದಾಂಬೆ ದಯ ತೋರು ಜಗ ಜನನಿಯೇ
ಪರಿಮಳವು ಆ ರುಕ್ಮಿಣಿಯ ಶಯನ ಮಂದಿರದಿಂದ ಬರುವಂತೆ ಕಾಣುತ್ತಿರುವುದಲ್ಲ. ಆಹಾ, ನನ್ನ ಸ್ವಾಮಿಯು ಇನ್ನು ವೇಳೆ ಆದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವೇನು? ಇರಲಿ, ಅವರು ಬಂದರೆ ನಾನು ಕೋಪಗೊಂಡಂತೆ ಒಂದು ನಟನೆಯನ್ನು ಮಾಡುವೆನು. ಓಹೋ, ಬಾಮೆ ಕೋಪಗೊಂಡಂತಿದೆ. ಇರಲಿ, ವಿಚಾರಿಸುವೆ. ಸತ್ಯ ಪ್ರಿಯ ಕುಡಿನೋಟವನು ಬೀರಿ, ಕುಡಿನೋಟವನು ಬೀರಿ ಕ್ಷಣದನ್ನ ಮನೆ ಸೆಳೆವ ಲಾವಣ್ಯವತಿ ನೀನು. ಜ್ವಾಲಾಗ್ನೆಯನ್ನು ಕಾರುತ ನಿಂತ, ಜ್ವಾಲಾಗ್ನೆಯನ್ನು ಕಾರುತ ನಿಂತ ಪರಿಯೇನು ರಮಣೀ. ಸಾಕು ಸಾಕು, ಸತ್ಯ ಬಾಮೆ ಮುನಿಯದಿರು ಕಾಂತೆ. ಸತ್ಯ ಮುಟ್ಟಬೇಡಿ. ಸತ್ಯ ಬಾಮೆ ಮುನಿಯದಿರು ಕಾಂತೆ. ಎನ್ನ ಮೋಹನ ಶಿವಯ್ಯಾರಿ. ಸಾಕು ಸಾಕು. ಎನ್ನ ಮೋಹನ ಶಿವಯ್ಯಾರಿ. ನೀನೇ ನನ್ನಯ ಪ್ರಾಣ ಬಾಮೆ ಮುನಿಯದಿರು ಕಾಂತೆ. ಸತ್ಯ ಮರಸಿತು ಲೋಕ ಬಿಡಲಾರೆ ನಲಯುತ ಬಾರೆ. ಸಾಕು ಸಾಕು, ಸುಮ್ಮನಿರಿ. ರೂಪ ಮರಸಿತು ಲೋಕ ಬಿಡಲಾರೆ ನಲಯುತ ಬಾರೆ. ನನ್ನ ಸೇವಲವಿನ ಹೂವೆ ನಗು ಮುಖ ತೋರಿ. ನನ್ನ ಸೇವಲವಿನ ಹೂವೆ ನಗು ಮುಖ ತೋರಿ. ನೀನೇ ನನ್ನಯ ಪ್ರಾಣ ಬಾಮೆ ಮುನಿಯದಿರು ಕಾಂತೆ. ಸತ್ಯ ಬಾಮೆ ಮುನಿಯದಿರು ಕಾಂತೆ. ನೀ ನನ್ನ ಪ್ರೀತಿಯ ಒಲವು ಮಧುಚಂದ್ರ ಪ್ರೇಮದ ಲೀಲೆ. ನೀ ನನ್ನ ಪ್ರೀತಿಯ ಒಲವು ಮಧುಚಂದ್ರ ಪ್ರೇಮದ ಲೀಲೆ. ಅಲಯುತ ಬಾರೆ ನಗು ಮುಖ ತೋರೆ. ನಲಯುತ ಬಾರೆ ನಗು ಮುಖ ತೋರೆ. ನೀನೇ ನನ್ನಯ ಪ್ರಾಣ ಬಾಮೆ ಮುನಿಯದಿರು ಕಾಂತೆ. ಸತ್ಯ ಬಾಮೆ ಮುನಿಯದಿರು ಕಾಂತೆ. ಕಾಂತೆ ಪ್ರಿಯಳ ಅನುರಾಗವೇ ನನಗೆ ಆನಂದದ ಮಾರ್ಗ. ಪ್ರಿಯಳ ಅನುರೂಪವೇ ನನಗೆ ಆನಂದದ ದೀರ್ಘ. ಇಂಥ ಪ್ರಿಯಳ ಸೋಂಕಿತ ಪಾದ ಎಷ್ಟು ನೊಂದಿತೋ ಹಲಾಲ ಕುಂತಳ. ಸತ್ಯ ನಗೆ ನಡೆನಾಗಾದರೂ ಈ ನಿನ್ನ ಮುನಿಸನ್ನು ಸಹಿಸನೆಂದ ಮೇಲೆ ಈ ದಂಡನೆಗೆ ನಾನು ಮಾಡಿದ ಪರಾಧವೇ ಸೌಂದರ್ಯ ರಾಶಿ ಖಿನ್ನವಾಗಿ
ಕಾಂತಿಹೀನಳಾದ ನೀನು ಈ ಮುನಿಸನ್ನು ತಾಳಿದೆ ಎಂದರೆ ಸಾಕು ಸಾಕು ಈ ನಿಮ್ಮ ನಯವಂಚನೆ. ಆ ರುಕ್ಮಿಣಿ ಅಲ್ಲವೇ ನಿಮ್ಮ ಪ್ರೇಯಸಿ? ನೀವು ಅಲ್ಲಿಗೆ ಹೋಗಿ ನನ್ನೊಡನೆ ಮಾತನಾಡಬೇಡಿ. ಒಬ್ಬ ಸತ್ಯ, ಯಾರೋ ಹೇಳಿದ ಇಲ್ಲ ಸಲ್ಲದ ಮಾತುಗಳನ್ನು ಕೇಳಿ ಬಾಧೆ ಪಡುವೆಯೇ ದೇವಿ? ನೀನೆ ನನ್ನ ಪ್ರೇಮ ಸಾಮ್ರಾಜ್ಯದ ಪಟ್ಟಮಹಿಷಿ ಎಂದು, ನೀನು ಹಾಕಿದ ಗೆರೆಯನ್ನು ನಾನು ದಾಟುವುದಿല്ലെಂದು ನಾನು ನಿನಗೆ ಮೊದಲೇ ವಚನ ಕೊಟ್ಟಿರಲಿಲ್ಲ. ಹೀಗಿದ್ದು ಈ ಮೌನವೇಕೆ ದೇವಿ? ಹಾಗಾದರೆ ನಿಮ್ಮ ಚಾರ್ಯಗಳು ಸ್ವಾಮಿ? ಬಾರೆ ಹಿಂದುಮುಖಿ ಕೃಷ್ಣನ ಬಾಣಸತಿ, ಬಾರೆ ಹಿಂದುಮುಖಿ ಕೃಷ್ಣನ ಬಾಣಸತಿ, ಬಾರೆ ಪ್ರೇಮ ನಾಯಕಿ, ಬಾರೆ ಪ್ರೇಮ ನಾಯಕಿ. ಹಿಂದುಮುಖಿ ಕೃಷ್ಣನ ಬಾಣಸತಿ, ಬಾರೆ ಪ್ರೇಮ ನಾಯಕಿ, ಬಾರೆ ಪ್ರೇಮ ನಾಯಕಿ. ಪ್ರೇಮದ ಸಂಭವ ಸೂಸುತ್ತ ಬಂದವಳೆ, ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ, ನನ್ನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ, ಕಾವ್ಯ ಕದನಗಳ ನಾಟ್ಯ ಗಮಕಗಳ, ಕಾವ್ಯ ಕದನಗಳ ನಾಟ್ಯ ಗಮಕಗಳ ನೀರಾಗವಾಡುವ ಪ್ರೇಮ ಸುಧೆಯಳು, ಪ್ರೇಮ ಸುಧೆಯಳು. ಬಾರೆ ಹಿಂದುಮುಖಿ ಕೃಷ್ಣನ ಬಾಣಸತಿ, ಬಾರೆ ಪ್ರೇಮ ನಾಯಕಿ, ಬಾರೆ ಪ್ರೇಮ ನಾಯಕಿ. ಸುರಕಿನ್ನರ ಲೋಕ ಕನ್ಯೆಯೇ ನಾಚುವ, ಸುರಕಿನ್ನರ ಲೋಕ ಕನ್ಯೆಯೇ ನಾಚುವ, ಬಿಂಕದ ಚಲುವಲಿ ಭಿನ್ನಾನವಾದಿ, ಬಿಂಕದ ಚಲುವಲಿ ಭಿನ್ನಾನವಾದಿ, ಕಾವ್ಯ ಕದನಗಳ ನಾಟ್ಯ ಗಮಕಗಳ, ಕಾವ್ಯ ಕದನಗಳ ನಾಟ್ಯ ಗಮಕಗಳ ನೀರಾಗವಾಡುವ ಪ್ರೇಮ ಸುಧೆಯಳು, ಪ್ರೇಮ ಸುಧೆಯಳು. ಬಾರೆ ಹಿಂದುಮುಖಿ ಕೃಷ್ಣನ ಬಾಣಸತಿ, ಬಾರೆ ಪ್ರೇಮ ನಾಯಕಿ, ಬಾರೆ ಪ್ರೇಮ ನಾಯಕಿ. ಸತ್ಯ, ಹಾ, ನಿನಗೆ ನನ್ನ ಮೇಲೆ ಸಹಿಸಲಾರಷ್ಟು ಕೋಪವೇ ಇರಬಹುದು. ಹಾ ಹಾ. ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆಯೋ ಎಂಬುದನ್ನು ನನ್ನನ್ನು ಕೇಳಬೇಡ, ಈ ನನ್ನ ಹೃದಯವನ್ನು ಕೇಳು. ಹಾಗಾದರೆ ನಿಮ್ಮ ಚಾರ್ಯಗಳು ಸ್ವಾಮಿ? ಪ್ರೇಮ ಸೂಚನೆಗಳು ದೇವಿ. ಆಹಾ. ಆಸೆ ಇಟ್ಟು ಅವರನ್ನು ಅಂತರಿಕ್ಷದ ಮೇಲೆ ತೇಲಿಸಿ ಕೋಪ ಭರಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ಸತ್ಯ, ಸ್ವಾಮಿ, ಇನ್ನಾದರೂ ಈ ನಿನ್ನ ಮುನಿಸನ್ನು ತೊರೆದು ಈ ನಿನ್ನ ಪ್ರಿಯಕರನನ್ನು ಅನುಗ್ರಹಿಸಿದ್ದೀರಿ. ಸ್ವಾಮಿ, ನಿಮ್ಮ ಪ್ರೀತಿಯನ್ನು ಅರಿಯದೆ ನಾನು ಮಾತನಾಡಿದೆನು. ವಾಸುದೇವ, ಕುಸುಮನಯನ
ಸತ್ಯ, ಸ್ವಾಮಿ, ಅದು ನನ್ನ ನಿಜ ಭಕ್ತನಾದ ಅರ್ಜುನನು ಬರುವಂತಿದೆ. ಬರಲಿ ಬರಲಿ, ಬಹಳ ಸಂತೋಷ. ಹೇ ಮಾಧವ ಮಹಿಮಾ ಪೂರ್ಣ ಮುನಿಗಣ ಪೂಜಿತ ಪುಣ್ಯ ಚರಣ. ಮಾಧವ ಮಹಿಮಾ ಪೂರ್ಣ ಮುನಿಗಣ ಪೂಜಿತ ಪುಣ್ಯ ಚರಣ. ಮಾಧವ ವನಮಾಲಿ ವೈಕುಂಠ ನಿವಾಸ, ವನಮಾಲಿ ವೈಕುಂಠ ನಿವಾಸ, ಭಕ್ತ ಜನೋದ್ಧಾರ ಭವ ಭಯನಾರ. ವನಮಾಲಿ ವೈಕುಂಠ ನಿವಾಸ, ಭಕ್ತ ಜನೋದ್ಧಾರ ಭವ ಭಯನಾರ. ದಿನ ಜನ ಮಂದಾರಿ ದಾನವ ಸಂಹಾರಿ. ಕೃಷ್ಣ ಕೃಷ್ಣ ಜನ ಮಂದಾರಿ ದಾನವ ಸಂಹಾರೆ. ದಿನ ಜನ ಮಂದಾರಿ ದಾನವ ಸಂಹಾರೆ. ಕಂಸಾರಿ ಮುರವೈರಿ, ಕಂಸಾರಿ ಮುರವೈರಿ ಕಾಪಾಡೋ ಸೇರಿ. ಕಂಸಾರಿ ಮುರವೈರಿ ಕಾಪಾಡೋ ಸೇರಿ. ಮಾಧವ ಮಹಿಮಾ ಪೂರ್ಣ ಮುನಿಗಣ ಪೂಜಿತ ಪುಣ್ಯ ಚರಣ. ಮಾಧವ ಮೋಗನ ಮುರಳಿ ಗಾನ ವಿಹಾರಿ. ಮೋಗನ ಮುರಳಿ ಗಾನ ವಿಹಾರಿ. ಗಿರಿಧರ ಗೋಪಾಲ ಗೋಪಿ ಲೋಲ. ಗಿರಿಧರ
ಗಾನ ವಿಹಾರಿ ಮೋಹನ ಮುರಳಿ ಗಾನ ವಿಹಾರಿ ಗಿರಿಧರ ಗೋಪಾಲ ಗೋಪಿಲೋಲ ಗಿರಿಧರ ಗೋಪಾಲ ಗೋಪಿಲೋಲ ದೇವಕಿ ನಂದನ ದೇವಕಿ ನಂದನ ದೈತ ತುಲಾರಣ ಕಂಸಾರಿ ಮುರವೈರಿ ಕಂಸಾರಿ ಮುರವೈರಿ ಕಾಪಾಡು ಸೇಯರಿ ಕಂಸಾರಿ ಮುರವೈರಿ ಕಾಪಾಡು ಸೇಯರಿ ಮಾಧವ ಮಹಿಮಾ ಮೂಢ ಮುನಿಗನ ಪೂಜಿತ ಪುಣ್ಯ ಚರಣ ಮಾಧವ ಪರಮಾತ್ಮ ಪಾರ್ಥನ ಪ್ರಣಾಮಗಳು. ಅರ್ಜುನ, ನಿನಗೆ ಮಂಗಳವಾಗಲಿ. ಬಾ ಕುಳಿತುಕೋ. ಅರ್ಜುನ, ಇಂದ್ರಪ್ರಸ್ಥಪುರದಲ್ಲಿ ಕುಂತಿದೇವಿ, ದ್ರೌಪದಿ ಎಲ್ಲರೂ ಕುಶಲವು ತಾನೆ? ತಾಯಿ, ತಮ್ಮ ಆದರದ ಅಭಿಮಾನಗಳಿಂದ ಎಲ್ಲರೂ ಕುಶಲದಿಂದಿರುವರು. ಅರ್ಜುನ, ಇಷ್ಟು ಅನಿವಾರ್ಯವಾಗಿ ನನ್ನಲ್ಲಿಗೆ ಬರುವ ಕಾರಣ? ದೇವ, ನಮ್ಮ ತಂದೆಯಾದ ಪಾಂಡುರಾಜೇಂದ್ರನ ಸ್ವರ್ಗಾರೋಹಣದ ನಿಮಿತ್ತವಾಗಿ ಅಣ್ಣನಾದ ಧರ್ಮಪುತ್ರನು ರಾಜಸೂಯಾಗವನ್ನು ನಡೆಸಲು ಹಿರಿಯರ ಆಶೀರ್ವಾದ ಪಡೆದು ಅಗ್ರಪೂಜೆಗೆ ತಮ್ಮ ಆಗಮನವನ್ನು ಎದುರು ನೋಡುತ್ತಿರರು. ಆದ್ದರಿಂದ ತಾವು ಕೃಪೆ ತೋರಿ ದಯಮಾಡು ದಯಾನಿಧಿ. ಏನು ರಾಜಸೂಯಾಗವೇ? ಇಂತಹ ಮಹಾಯಾಗಕ್ಕೆ ನಾನು ಬಾರದಿರನೇ ಅರ್ಜುನ. ಈ ರಾತ್ರಿ ಇಲ್ಲೇ ಇದ್ದು ಬೆಳಗಾದ ನಂತರ ಪ್ರಯಾಣ ಮಾಡೋಣ. ಆಗಬಹುದು ದೇವ. ಆಹಾ, ಆಗಲೇ ಪ್ರಾರಂಭವಾಯ್ತಲ್ಲ ನಿಮ್ಮ ಕಣ್ಸಣೆಯ ಕಪಟ ನಾಟಕ. ಓಹೋ ಸತ್ಯ, ಮುಖ್ಯವಾಗಿ ನಿನ್ನನ್ನೇ ಮರೆತಿದ್ದೇನಲ್ಲ ಪ್ರಿಯೆ. ಅರ್ಜುನನ ಅಪೇಕ್ಷೆಯಂತೆ ನಾನೀಗ ಇಂದ್ರಪ್ರಸ್ಥಪುರಕ್ಕೆ ಹೋಗಿ ಧರ್ಮಾಜಗಳಿಗೆ ಸಲಹೆ ಇತ್ತು ಬಲು ಬೇಗ ನಿನ್ನ ಅಂತಪುರಕ್ಕೆ ಬಂದು ಬಿಡುವೆ. ನಿಜವೇ ಸ್ವಾಮಿ? ಅದುವರೆಗೂ ಸಹನೆಯಿಂದಿರು. ಎಷ್ಟೇ ಆಗಲಿ ನೀನು ಈ ಮಾಧವನ ಮನೋಹರೇ ಅಲ್ಲವೇ? ಅಲ್ಲವೇ ಸ್ವಾಮಿ? ಅರ್ಜುನ ದೇವ, ಸದಾ ನಿಮ್ಮ ಅಭಿವು ನನ್ನ ಸದಾ ಮೇಲೆ ನನ್ನ ಮೇಲೆ ಇರಲಿ ದೇವ. ಸದಾ ನಿನ್ನ ಅಭಯಂ ನಿರಂತರ ಗೋವಿಂದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ನಿರಂತರ ಗೋವಿಂದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದಿನ ಬಂದು ನಿಗಮಾಗಮ ಬಂದು ನಿಗಮಾಗಮ ಅಗಣಿತ ಗುಣಗಣ ಹರಿಗುಣ ಮಂದನ ಅಗಣಿತ ಗುಣಗಣ ಜಗದ ವ್ಯಾಪಕ
ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನವು ಸಿಂಧು ಶಯನ ಅರವಿಂದ ನಯನವು ಸಾ ನಿನ್ನ ಅಭಯಂ ನಿರಂತರವು ವೇದನಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ದೇವಿ ದ್ರೌಪದಿ, ದೇವ, ನೋಡಿದೆಯಾ ಈ ನಮ್ಮ ಸುಂದರವಾದ ಮಯಸಭೆಯನ್ನು? ನೋಡಿದಿರಿ ಸ್ವಾಮಿ. ನಮ್ಮ ತಂದೆಯಾದ ಪಾಂಡವರಾಜನ ಸ್ವರ್ಗಾರೋಹಣ ನಿಮಿತ್ತವಾಗಿ ರಾಜಸುಯೋಗಕ್ಕೆ ಬರುವ ರಾಜ ಶ್ರೇಷ್ಠರೆಲ್ಲ ನೋಡಿ ಆನಂದಿಸಲೆಂದು ನಮ್ಮ ಅಗ್ರಜನಾದ ಧರ್ಮಪುತ್ರನು ಮಯ ಬ್ರಹ್ಮನನ್ನು ಕರೆಯಿಸಿ ಈ ಸುಂದರವಾದ ಮಯಸಭೆಯನ್ನು ನಿರ್ಮಿಸಿರುವನು. ಇದಕ್ಕೆಲ್ಲ ಕಾರಣಕರ್ತನೆಂದರೆ ಆ ದೇವದೇವನಾದ ಶ್ರೀಕೃಷ್ಣ ಪರಮಾತ್ಮನ ದಯೆ. ದೇವಿ, ಅದು ಹಾಗಿರಲಿ. ನೋಡಿದೆಯಾ ಈ ಸುಂದರವಾದ ಕಂಬಸಾಲುಗಳ ನಿರ್ಮಾಣ? ಚಿತ್ರ ವಿಚಿತ್ರವಾಗಿ ಕೆತ್ತಿರುವ ಕೆತ್ತನೆಯ ಕೈಚಳಕ. ಅಲ್ಲಿ ನೋಡು ದೇವಿ, ಶೋಭಾಯಮಾನವಾಗಿ ಜೋತಾಡುತ್ತಿರುವ ತೋರಣಗಳ ಸೊಬಗು, ಜಲ ಕ್ರೀಡೆಯಾಡಲು ನಿರ್ಮಿಸಿದ ಸುಂದರ ಸರೋವರಗಳ ಆಕೃತಿ, ತರಂಗ ತರಂಗವಾಗಿ ತೂರಿ ಬರುತ್ತಿರುವ ತಂಪು ತಂಗಾಳಿ. ಪ್ರೇಯಸಿ, ಇಂತಹ ಭವನದಲ್ಲಿ ಒಂದು ಮಧುರ ಗೀತೆಯನ್ನಾಡುತ್ತಾ ಆನಂದಿಸೋಣವೇ ರಮಣಿ? ಪ್ರೇಯಸಿ ಮೋಹಿನಿ, ಪ್ರೇಯಸಿ ಮೋಹಿನಿ, ಪ್ರೇಯಸಿ ಮೋಹಿನಿ, ಪ್ರೇಯಸಿ ಮೋಹಿನಿ, ಶೃಂಗಾರ ಮಿಲನದ ನವ ಭಾಗ್ಯತಾರೆ ಪ್ರೇಸಿ, ಶೃಂಗಾರ ಮಿಲನದ ನವ ಭಾಗ್ಯತಾರೆ ಪ್ರೇಯಸಿ ಮೋಹಿನಿ, ಪ್ರೇಯಸಿ ಮೋಹಿನಿ. ಪಾಂಡವ ಕುಲವ ಬೆಳಗುವ ತಾರೆ ಪ್ರೇಸಿ, ಪಾಂಡವ ಕುಲವ ಬೆಳಗುವ ತಾರೆ ಕನಿಹಗೆ ಬಾರೆ ಮಧು ಚಂದ ತಾರೆ ಪ್ರೇಸಿ, ಕನಿಹಗೆ ಬಾರೆ ಮಧು ಚಂದ ತಾರೆ ಸಂತೋಷ ಸಮಯ ಈ ನಮ್ಮ ಮಿಲನ. ಸಂತೋಷ ಸಮಯ ಈ ನಮ್ಮ ಮಿಲನ. ಪ್ರೇಯಸಿ ಮೋಹಿನಿ, ಪ್ರಿಯ ಪ್ರೇಯಸಿ ಮೋಹಿನಿ. ಚಂದಯ ಮನದ ರೂಪತಿ ಪ್ರೇಸಿ, ಚಂದಯ ಮನದ ರೂಪತಿ ಚೆಲುವೆ ಪ್ರಣಯ ಲೋಕದ ನವಮೋಹನಾಂಗಿ ಪ್ರೇಸಿ, ಪ್ರಣಯ ಲೋಕದ ನವಮೋಹನಾಂಗಿ ದೇವ ಸುಂದರಿದರಗಿಳಿದ ನಂಬೆ. ರಸಿಕ
ಮನೋಹರೆ ಭಾಗ್ಯದ ರಸಿಕ ಮನೋಹರೆ ಬಾಪ್ರೇಯಸಿ ಕೋಗಿಣಿ ಪ್ರಿಯ ಬಾಪ್ರೇಯಸಿ ಕೋಗಿಣಿ ಶೃಂಗಾರ ಮಿಲನದ ನವ ಭಾಗ್ಯದಾರೆ ಪ್ರೇಸಿ ಶೃಂಗಾರ ಮಿಲನದ ನವ ಭಾಗ್ಯದಾರೆ ಬಾಪ್ರೇಯಸಿ ಕೋಗಿಣಿ ಪ್ರಿಯ ಬಾಪ್ರೇಯಸಿ ಕೋಗಿಣಿ 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 ಅರಳಿದ ಪರಿಮಳ ಸುವಾಸನೆ ತರಂಗ ತರಂಗವಾಗಿ ತೂರಿ ಬರುತ್ತಿರುವ ತಂಪು ತಂಗಾಳಿ ದೇವಿ ಇಂತಹ ಭವನದಲ್ಲಿ ವಿಹರಿಸುವ ನಮ್ಮ ಭಾಗ್ಯವೇ ಭಾಗ್ಯವಲ್ಲವೇ ದೇವಿ ಹೌದಲ್ಲವೇ ಪ್ರಿಯ ದೇವಿ ಇಂತಹ ಸುಂದರವಾದ ಮಯಸಭೆಯನ್ನು ಕುರಿತು ಈ ನಿನ್ನ ಮಧುರ ಕಂಠದಿಂದ ಯಾವುದಾದ್ರೂ ಒಂದು ಗಾನವನ್ನು ಆಡಬ್ರೇಸಿ ಹೌದು ಪ್ರಾಣೇಶ್ವರ
ದುರ್ಯೋಧನಾಗಮನವಾದಂತಿದೆ. ಅವನು ಈ ಮಯಸಭೆಯನ್ನು ನೋಡಿ ಆನಂದಿಸುವನೋ ಅಥವಾ ಅಸೂಯೆ ಬೀಳುವನು? ಆ ಮರಿಯಲ್ಲಿ ನಿಂತು ವೀಕ್ಷಿಸೋಣ ನಡೆ ದೇವಿ. ಹಾಗೆ ಆಗಲಿ ಸ್ವಾಮಿ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ ಅವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ ಅವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವನ, ರಣರಂಗದಿ ಧೀರ ಪ್ರಚಂಡ ಕೌರವನೆ. ಸ್ವಾಗತ ಸ್ವಾಗತ ಕುರುನಂದನ. ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯದರ ಸರದಾರ. ಉರಿಮೀಸೆಯದರ ಈ ಸರದಾರ. ಉರಿಮೀಸೆಯದರ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ. ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ. ಕುರು ಸಾರ್ವಭೌಮನಿಗೆ. ಕುರು ಸಾರ್ವಭೌಮನಿಗೆ. ಹಬ್ಬ ಮಯ ಬ್ರಹ್ಮನ ಶಿಲ್ಪನ ಚಾತುರ್ಯವನ್ನು ನೋಡಿಕೊಳ್ಳುವ ಸಿದ್ಧಗ. ಇದೇನು ದೇವೇಂದ್ರನ ಲೋಕವು ಇಲ್ಲ ಮಯ ಸಭೆಯು. ನನಗೆ ಮತಿ ಭ್ರಮಣೆಯಾಗುತ್ತಿರುವುದಲ್ಲ. ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ. ಪಾಂಡವರ ಮಯ ಸಭೆಯ
ಪಾಂಡವರ ಮಯಸಭೆಯ ಕಣ್ಣಿಸಿ ಮೆರವ ಸುದಿನ ಕಣಿಸಿ ಮೆರವ ಸುದಿನ ನೋಡಲಿದು ಸಂಭ್ರಮ ಚಿತ್ರ ವಿಚಿತ್ರ ಕೆತ್ತಿದ ಕಂಬಗಳು ಚಿತ್ರ ವಿಚಿತ್ರ ಕೆತ್ತಿದ ಕಂಬ ತಳ ತೊಳ್ಳಿಸಿರುವುದು ಮನಕಿ ಭವನ ತಳ ತೊಳ್ಳಿಸಿರುವುದು ಮನಕಿ ಭವನ ಪಾಂಡವ ಮಯಸ ಬಯನಗೆ ಸಾಟಿಯೇ ಪಾಂಡವ ಮಯಸ ಬಯನಗೆ ಸಾಟಿಯ ಸಾಧಿಕ ಪುರುಷರ ಸಾಧಿಕ ಸಮಬಲ ಸಾಧಿಕ ಪುರುಷರ ಸಾಧಿಕ ಸಮಬಲ ನೋಡಲಿದು ಸಂಭ್ರಮ ಪಾಂಡವರ ಮಯಸಭೆಯ ಪಾಂಡವರ ಮಯಸಭೆಯ ಕಲಿಸಿ ಮೆರವ ಸುದಿನ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ವಿವಿಧ ಮಣಿಮಯ ಖಚಿತ ಕಾಂಚನ ಸ್ತಂಭಗಳು ಅಮೂಲ್ಯ ಭಾವಪೂರಿತಮಾನವಾದ ಚಿತ್ರಲೇಖನೆಯ ವಿಲಾಸಗಳು ಜೀವಕಲ್ಪನ ಪೂರಿತ ಶಿಲ್ಪ ಪ್ರದರ್ಶನಗಳು ಅನನ್ಯ ಕಲ್ಪನಾನಂತ ವೈಭವೋಪೇತವಾದ ಈ ಮಯಸಭೆಯನ್ನು ನಡೆಸಲು ಅಸದಳ ಹಬ್ಬ ಆ ಸಹಸ್ರ ಪಣೀಂದ್ರನಾದ ನಾಗರಾಜನಿಗೂ ಸಾಧ್ಯವಿಲ್ಲ ಎಂಬ ಮಾತು ನ್ಯಾಯಬದ್ಧ ವಿಷಯ. ಪಾಂಡವರೆಂತಹ ಚತುರರು, ಎಂತಹ ಮೇಧಾವಿಗಳು, ನವಖಂಡ ಮಂಡಲಾಧೀಶನು, ಓಗರ್ಭ ಶ್ರೀಮಂತನು, ಸಾಮಂತ ನೃಪಲಾಭಿ ವಂದನೋಚಿತ ದಿವ್ಯ ಸಾರ್ವಭೌಮನು, ನಿರಂತರ ಕೈವಾರದನ ಸಮಸ್ತ ಪಾರಂಗತನುವಾದನ್ನೋನು, ನನಗಿಲ್ಲದ ಈ ಮಹಾವೈಭವೋಪೇತವಾದ ಈ ಮಯಸಭೆಯನ್ನು ಪಾಂಡವರು ಪಡೆದರಲ್ಲವೇ? ಪಾಂಡವರೆಂತಹ ಚತುರರು, ಎಂತಹ ಚುರುಕು ಬುದ್ಧಿಯುಳ್ಳವರು, ಇವರು ಮಾಡುತ್ತಿರುವ ಕಾರ್ಯಗಳು ಎಂತಹ ಗುಟ್ಟಿನ ಸಮಸ್ಯೆಗಳು. ಇವರೀಗ ರಾಜಸೂಯಾಗವನ್ನು ಮಾಡುತ್ತಿರುವುದಾದರೂ ಏಕೆ? ಓಹೋ, ಶ್ರೀಕೃಷ್ಣನ ಕುತಂತ್ರದಿಂದ ಸಾಮ್ರಾಜ್ಯ ದುರಂಧರರಾಗಬೇಕೆಂಬ ಅಭಿಲಾಷೆಯೇ? ಇಲ್ಲ ಇಲ್ಲ, ಈ ಕುರು ಸಾಮ್ರಾಜ್ಯವು ಈ ಕೌರವೇಶ್ವರನಿಗೆ ಸೇರಬೇಕೇ ಹೊರತು ಕನಿಷ್ಠ ವಂಶದವರಾದ ಪಾಂಡವರಿಗೆ ಅರ್ಹತೆ ಇಲ್ಲವೆಂಬ ಮಾತು ನಿಶ್ಚಯ. ಲೋಕಾಪವಾದಕ್ಕೆ ಹೆದರಿ ನಮ್ಮ ತಂದೆಯ ನಿಬಂಧನೆಗಾಗಿ ನಾನವರಿಗೆ ಪ್ರಸಾದಿಸಿದ ಇಂದ್ರಪ್ರಸ್ಥಪುರಕ್ಕೆ ಪ್ರಭುಗಳಾದರಲ್ಲವೇ? ತಂದೆ ಇಲ್ಲದ ಮಕ್ಕಳನ್ನು ನಮ್ಮ ತಂದೆ ಸಾಕಿಸಲಿದ್ದಕ್ಕೂ ನಾನವರಿಗೆ ರಾಜ್ಯ ಪ್ರಸಾದಿಸಿದ್ದಕ್ಕೂ ಚಿಂತಿಸುವುದಿಲ್ಲ. ವೃದ್ಧಿ ಹೊಂದಿದ ಅವರ ಐಶ್ವರ್ಯಕ್ಕೂ ನಾನು ಅಸೂಯೆ ಬೀಳುವನಲ್ಲ. ಆದರೂ ಇವು ಮಾಡುತ್ತಿರುವ ಕುತಂತ್ರಗಳು ಮಾತ್ರ ನನ್ನ ನಿಷ್ಕಲ್ಮಶ ಸೋದರ ವಾತ್ಸಲ್ಯವನ್ನು ಆಗರ್ಭ ಶತ್ರುತ್ವನಾಗಿ ನಡೆಸುತ್ತಿದೆ. ಪ್ರಥಮ ಕರ್ತವ್ಯಾನುಸಾರವಾಗಿ ರಾಜಸುಯಾಗದ ಸಲುವಾಗಿ ಸರ್ವರಾಜರ ಸ್ನೇಹವಲ್ಲದೆ ಧನ ಮಣಿಮಯ ರೋಷಗಳನ್ನು ಪಡೆದರು. ಅನಂತರ ಶ್ರೀಕೃಷ್ಣನ ಕುತಂತ್ರದಿಂದ ಕುರು ಸಾಮ್ರಾಜ್ಯವನ್ನೇ ಸ್ವಾಧೀನಪಡಿಸಿಕೊಳ್ಳಲು ಯೋಚಿಸುತ್ತಿರುವರು. ಇವರ ಯೋಚನೆಗಳು ನನಗೆ ಚಿಂತೆಯನ್ನುಂಟು ಮಾಡುತ್ತಿವೆ. ಆದ್ದರಿಂದ ಏನಾದರೊಂದು ಉಪಾಯವನ್ನು ಮಾಡಿ ಪಾಂಡವರನ್ನು ರಾಜ್ಯ ಭ್ರಷ್ಟರನ್ನಾಗಿ ಮಾಡಬೇಕೆಂಬುದೇ ನನ್ನ ಪ್ರಥಮ ಕರ್ತವ್ಯ. ಅದು ಅಲ್ಲಿ ಕಾಣುತ್ತಿರುವ ದ್ವಾರದಿಂದ ಆಚೆಗೆ ಹೋಗಿ ಪಾಂಡವರ ಪತನಕ್ಕೆ ಮಾರ್ಗವನ್ನು ಯೋಚಿಸುವೆನು. ಅಬ್ಬಾ, ಇದೇನಿದು? ಇಲ್ಲಿ ದ್ವಾರವಿಲ್ಲವೇ? ಇದ್ದ ಹಾಗೆ ಕಾಣಿಸುತ್ತೆ. ಇದು ನನ್ನ ನೇತ್ರದೋಷವು ಅಥವಾ ಮಯನ ಪ್ರತಿಭಾ ವಿಶೇಷವು? ದ್ವಾರವಿಲ್ಲದೆ ಇದ್ದ ಹಾಗೆ ಕಾಣಿಸುತ್ತೆ. ಈ ಕಾಸಾರವೆಷ್ಟು ಮನೋಹರವಾಗಿದೆ.
ಎಲ್ಲಿ ನೋಡಿದರು ಹೂವು ಸುಗಂಧ ಪರಿಮಳಗಳಿಂದ ಶೋಭಿಸುತ್ತಿರುವುದು. ಈ ಶಿಲಾಲಾವಣ್ಯಗಳನ್ನು ಏನೆಂದು ಹೇಳಲಿ? ಮಕರ ಕುಂಡಲಾಭರಣಗಳಂತೆ ಕೆತ್ತಿರುವ ಕೆತ್ತನೆಯ ಆನಂದ ಏನು ಹೇಳಲಿ? ವಿಶ್ವವಿಖ್ಯಾತ ಅದ್ಭುತ ನಯನ ಮನೋಹರ ಈ ಶಿಲಾಬಾಲಯರ ಕಂಡು ಮನಸೋತಯಿ ಸಾರ್ವಭೌಮ ಬಿಗಿದಪ್ಪುವ ಭಾವಭಂಗಿಯ ಕಂಡು ಪರವಶನಾದನೆಯಿ ಚಲದಂಕ ಮಲ್ಲ ಇದ ವರ್ಣಿಸಲ ಸದಳವು ಇದ ವರ್ಣಿಸಲ ಸದಳವು ಅಸದಳವು ಅದ್ಭುತ ಆಶ್ಚರ್ಯ ಮೋಗ ಅದು ಅಲ್ಲಿ ಕಾಣುತ್ತಿರುವ ಶಿಲಾಪೀಠದ ಮೇಲೆ ಕುಳಿತು ಸ್ವಲ್ಪ ವಿಶ್ರಮಿಸಿಕೊಳ್ಳುವೆನು. ಅದಕ್ಕೂ ಮುನ್ನ ಕೈಕಾಲುಗಳನ್ನು ಸ್ವಚ್ಛ ಮಾಡಿಕೊಳ್ಳುವುದು ಉಚಿತವಲ್ಲವೇ? ಏನಿದು? ಸಭಾಭವನದ ಗರ್ಭದ ಮಧ್ಯದಲ್ಲಿ ಸುಂದರ ಜಲಾಶಯ. ಇದೇನಿದು? ಇಲ್ಲಿ ಜಲವೂ ಇಲ್ಲವೇ? ಮಯನ ಕಲಾ ಸಾಮರ್ಥ್ಯವನ್ನು ಏನೆಂದು ಹೇಳಲಿ? ಎಲ್ಲ ಮಾಯಾಮೋಹಿತವಾಗಿರುವುದಲ್ಲ. ಇರಲಿ, ನಾನು ಬಂದ ಮಾರ್ಗವಾಗಿಯೇ ಹಿಂದಕ್ಕೆ ಪ್ರವೇಶಿಸುವೆನು. ಮತ್ತೊಂದು ಜಲಾಶಯ. ಇದು ಅಂತ ಹುದ್ದೆ. ನಾನೀಗ ನೀರಿನ ಕೊಳದಲ್ಲಿ ಬಿದ್ದಿರುವೆನೆ. ಓ ಮೈ ಬ್ರಹ್ಮನೇ, ಇಷ್ಟಕ್ಕೂ ನಿನ್ನ ಕಲ್ಪನಾ ಚಾತುರ್ಯ ನನ್ನನ್ನು ಪರಾಭವಿಸುವುದಕ್ಕಾಗೆ ಸೃಷ್ಟಿಸಿದಯಾ? ದುರ್ಯೋಧನ! ಯಾರದು? ಹಾಸ್ಯವೇ? ಪರಿಹಾಸ್ಯವೇ? ದುರ್ಯೋಧನ, ಅದು ಕೊಳವೆಂದು ಅಷ್ಟು ತಿಳಿಯಲಿಲ್ಲವೇ? ಎಷ್ಟೇ ಹೋಗಲಿ ಅಂದ ರಾಜಕುಮಾರನು ಹೊಂದ ದೇವಿ ದ್ರೌಪದಿ, ನೋಡಿದೆಯಾ ನಿಮ್ಮ ಭಾವನಗಾದ ಗತಿ? ಚಕ್ರವರ್ತಿ ಸಾರ್ವಭೌಮನು ಜಳಕವಾಡುತ್ತಿರುವನು. ಹೌದು ಪ್ರಾಣೇಶ್ವರ, ಭಾವನವರು ಝಳಕವಾಡುತ್ತಿರುವರು. ಕುರುಡನ ಮಗ, ಕುರುಡನ ಮಗ, ಕುರುಡನ ಮಗ, ಕುರುಡನ ಮಗ. ಭೀಮ ಪಾಂಚಾಲಿಯರ ಕಠೋರ ನಗು ತೊಲಗಿರಿಲಿಂದಾಚೆ ಪಾಂಚಾಲಿ ಪರಿಹಾಸ ಮಾಡುತ್ತಿರುವಳು. ಏನೆಂದೇ? ಅಂದರಾಜಕುಮಾರನು ಹಂದನೆನ್ನುವೆಯ? ಅಪಮಾನ ಸಹಿಸಲ ಸೋಚ್ಛವಾದ ಅಪಮಾನ. ಎಲ್ಲವೇ ಪಾಂಚಾಲಿ, ಹೆಣ್ಣಾಗಿ ಜನ್ಮವೆತ್ತಿದ ನಿನಗೆ ನಾಚಿಕೆ ಲಜ್ಜಾಭಿಮಾನಗಳು ತಿಳಿಯದಾಯಿತೆ. ಭಾವನೆಂತಾಗಲಿ, ನವಖಂಡ ಮಂಡಲಾಧೀಶನೆಂತಾಗಲಿ ಕನಿಷ್ಠ ಚಿಚಿ ಈ ನಿನ್ನ ಪತಿಗಳಿಗೆ ಈ ಇಂದ್ರಪ್ರಸ್ಥಪುರವನ್ನು ಪ್ರಸಾದಿಸಿದ ಈ ಕೌರವೇಶ್ವರನನ್ನು ಗೌರವಿಸುವುದಕ್ಕೆ ಬದಲಾಗಿ ನಕ್ಕು ಪರಾಭವಿಸಿ ಪರಿಹಾಸ ಮಾಡಿದೆ ಅಲ್ಲವೇ? ಈ ನಿನ್ನ ಪರಾಭವವು ನನ್ನ ಈ ಹೃದಯಾಂತರವನ್ನೇ ಭಸ್ಮೀಭೂತವನ್ನಾಗಿ ಮಾಡಿದೆ. ಇದು ನಿನ್ನ ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಎಲ್ಲವೆಲ್ಲವೋ ಪಾಂಡವರಿರ. ನೀವು ನನಗೆ ಸಹೋದರರಲ್ಲ, ಪರಮ ಶತ್ರುಗಳು. ಇನ್ನು ಈ ಕುರು ಕಂಠೀರವನಲ್ಲಿ ನಿಮಗಾಗುವುದು ಕುರು ಸಂಗ್ರಾಮ ಹೊರತು ಸಂಧಿಯಲ್ಲ, ಚೆನ್ನಾಗಿ ತಿಳಿದುಕೊಳ್ಳಿ. ಎಲ್ಲವೇ ಪಾಂಚಾಲಿ, ಈ ರಾರಾಜನನ್ನು ಈ ಮಯಸಭೆಯಲ್ಲಿ ಏಕಾಂತವಾಗಿ ಪರಾಭವಿಸಿ ಪರಿಹಾಸ ಮಾಡಿದ ಹೋಬಳ ಬಲಕ್ಕನುಸಾರವಾಗಿ ನಿನಗೆ ಪ್ರತೀಕಾರಕ್ಕೆ ಪ್ರತೀಕಾರವನ್ನು ಮಾಡದೆ ಹೋದರೆ ನಾನು ಚಕ್ರೇಶ್ವರನಾದ ಕೌರವೇಶ್ವರನೇ ಅಲ್ಲ, ಕೌರವೇಶ್ವರನೇ ಅಲ್ಲ. ಏ ಭೀಮ, ನಾನು ಆತುರವಾಗಿ
ಆಗಲೇ ಹೊರಡುವೆಯಾ? ಇನ್ನು ಈ ಮೊಯ ಸಭೆಯೊಳಗೆ ನೋಡಬೇಕಾದದ್ದು, ನೋಡಿ ಆನಂದಿಸಬೇಕಾದದ್ದು ಎಷ್ಟೆಷ್ಟೋ ಇದೆ. ಯಾರಲ್ಲಿ ಈ ರಾರಾಜನನ್ನು ದ್ರವ್ಯ ಸುಗಂಧಗಳಿಂದ ಅರ್ಚಿಸಿ ಬೇಡ್ಕೊಡಿ. ಅಣ್ಣ ಅಣ್ಣ, ಯಾರದು ಪುರುಸಾರ್ವಭೌಮರು? ಹೌದು ಅರ್ಜುನ, ಚಕ್ರವರ್ತಿಯ ಕೊಳದಲ್ಲಿ ಬಿದ್ದು ಝಳಕವಾಡಿ ಹೋದ. ಅಣ್ಣ, ಜಳಕವಾಡುವುದು ಏಕಾಂತದಲ್ಲಿ ಅಲ್ಲವೇ? ಬಹಳ ಚೆನ್ನಾಗಿದೆ ಈ ವಿಚಿತ್ರ ದೃಶ್ಯ ಅಲ್ಲವೇ? ಹೌದು ಸಹೋದರರೇ, ಚಕ್ರವರ್ತಿಯು ಕೊಳದಲ್ಲಿ ಬಿದ್ದು ಝಳಕವಾಡಿ ಹೋದ. ಕಣ್ಣಿಂದ ನೋಡಿ ಹೇಳಬೇಕೆ ಆ ವಿಚಿತ್ರ ದೃಶ್ಯವನ್ನು? ಮಂದಮತಿಗಳಿಗೆ ಎಂತಹ ಸಾಹಸ, ಎಂತಹ ಗೌರವ ಅಲ್ಲವೇ ಅಣ್ಣ? ಹೌದು ಸಹೋದರ. ಯಾರಿಗೆ ಏನು ಸಮಾಚಾರ? ವಿವರವಾಗಿ ತಿಳಿಸಬಾರದೆ ಸಹೋದರನೇ? ದ್ರೌಪದಿ, ಏಕೆ, ಏನಾಯಿತು? ಸ್ವಾಮಿ, ಭಾವನವರು ಸರೋವರದಲ್ಲಿ ಝಳಕವನ್ನು ಆಡುತ್ತಿದ್ದರು. ಸಹೋದರನೇ, ದುಡುಕಿನ ಫಲ ದುಃಖಕ್ಕೆ ಕಾರಣ. ಶಾಂತರಾಗಿರಿ. ಪರಿಮಾಣಗಳು ಕಾಕು ನಿಲ್ಲಿಸಿ ದುಡುಕುತನಗಳು ಎತಕ್ಕೆ ನಿಮಗೆ ಪರಿಮಾಣಗಳು ಸರಿಯಲ್ಲವೋ ಕೇಳಿರಿ, ಅನುಜರೆ ಸರಿಯಲ್ಲವೋ ಕೇಳಿರಿ. ಸಹೋದರರೇ, ಈ ತರ ನಡತೆ ಸಾಕು. ಸಹೋದರರೇ, ಈ ತರ ನಡತೆ ಸಾಕು. ದುಡುಕುತನಗಳು ನಿಲ್ಲಿಸೆಳೆವುಗಳು. ಸಹೋದರರೇ, ದುಡುಕುತನಗಳು ನಿಲ್ಲಿಸೆಳೆವುಗಳು ಸರಿಯಲ್ಲವೋ ಕೇಳಿರಿ, ಅನುಜರೆ ಸರಿಯಲ್ಲವೋ ಕೇಳಿರಿ. ಅನುಜರೇ, ದುಡುಕುವುದು ಅನುಚಿತ. ನಾವು ಕೌರವರು ಅನುಜರಲ್ಲವೇ? ಈ ನಡತೆ ನಿಮಗೆ ಸರಿಯಲ್ಲ. ಶಾಂತರಾಗಿರಿ. ನೀನು ಸುಮ್ಮನಿರು. ಮೋದಹಂಕಾರ ಮಂದಮತಿಯಂತೆ ಮೊಯ ಸಭೆಯನ್ನು ಪ್ರವೇಶಿಸಿ ಬಾಗಿಲು ಇರುವ ಕಡೆ ಇಲ್ಲದಂತೆಯೂ ಇಲ್ಲದ ಕಡೆ ಇದ್ದಂತೆ ಭ್ರಮಿಸಿ ಕೊಳದಲ್ಲಿ ಜಾರಿ ಬಿದ್ದಿದ್ದು ನಮ್ಮ ಅಪರಾಧವೇ? ಅಥವಾ ಸುಂದರವಾದ ಇಲ್ಲ ನೀಲ ಜಲಾಶಯವನ್ನು ಕಂಡು ನೀರಿರುವ ಕಡೆ ಇಲ್ಲದಂತೆಯೂ ಇಲ್ಲದ ಕಡೆ ಇದ್ದಂತೆ ಭ್ರಮಿಸಿ ಕೊಳದಲ್ಲಿ ಜಾರಿ ಬಿದ್ದಿದ್ದು ನಮ್ಮ ಅಪರಾಧವೇ? ಅಥವಾ ನಮ್ಮ ಆತ್ಮೀಯರೆಂದು ಆಹ್ವಾನಿಸಿದ್ದು ಅದು ನಮ್ಮ ಅಪರಾಧವೇ? ಇದರಲ್ಲಿ ನಮ್ಮ ಅಪರಾಧವೇನಿದೆ ಅಣ್ಣ? ನೀನೇ ಹೇಳು. ಆದರೂ ಕಪಟನು ದುರ್ಮದಾಂಧನು, ಕಪಟನು ದುರ್ಮದಾಂಧನು, ಬಾಂಧವದ್ರೋಗಿ ಪರಮನೀಶನು, ಕೌರವಾರ್ಭಕನು ನಮ್ಮನ್ನು ಧಿಕ್ಕರಿಸುವುದೇ? ಅವನ ಮೇಲಿನ ಎಲ್ಲ ಹಗೆ ತೀರದ ಹೊರತು ಶಾಂತಿ ಬಯಸಲು ಈ ಋಕೋಧರ ಚಕ್ರವರ್ತಿ ಗುರುಕುಲವ ಕಡಿದೆಯಲು ಗುಣವಹಿಸುವುದೇ ಗುರುಕುಲವ ಕಡಿದೆಯಲು ಗುಣವಹಿಸುವುದೇ ಜಲಲ ಮಡಲು ಜಲಲ ಮಡಲು ಗುರುಕುಲ ಅಲ್ಲ
ಅಣ್ಣ, ಅವನು ಮಾತನಾಡಿರುವ ಆಮೋಕ್ಷ ಶಬ್ದಗಳನ್ನು ಕೇಳಿ ನನ್ನ ರಕ್ತವು ಕುದಿಯುತ್ತಿರುವುದು. ಅಣ್ಣ ಸಹೋದರ, ಅರರೆ ಈ ಪಾಂಡು ಸುತರಿಗ ಸದಳವೇ ವಿಶ್ವಕಂಟಕ ಶತ್ರುಧರ ಥಳಮಕುಟ ದರ್ಪ ಕಳ್ಳಂತ ಮಹೋದರ ವಿಜಯ. ಈ ಪಾರ್ಥನು ಮುನಿದರೆ ಮೃತ್ಯು, ಈ ಪಾರ್ಥನು ಮುನಿದರೆ ಮೃತ್ಯು. ಅರಸದೆ ಬಿಡೆನು ಶತ್ರುಗಳ ಅಣ್ಣ. ಅವನ ದರ್ಪದ ನುಡಿಗಳನ್ನು ಕೇಳಿ ನನ್ನ ಹೃದಯವು ಕಂಪಿಸುವುದು. ಮಂದಮತಿಗೆ ಎಷ್ಟೊಂದು ಉದ್ದಟತರ. ಸಹೋದರರೇ, ಅಜತನವ ಬಿಟ್ಟು ಭಾವಭಕ್ತಿಯಲ್ಲಿರುತ್ತಿದ್ದಿರಲ್ಲವೇ ಭೀಮಾ? ಅಜತನವ ಬಿಟ್ಟು ಭಾವಭಕ್ತಿಯಿಂದಿರುತ್ತಿದ್ದಿರಲ್ಲವೇ? ಎಷ್ಟು ದಿನವಾದರೂ ಬಂಧು ಬಾಂಧವ್ಯ ತೋರುವುದು ಭಾವವಲ್ಲವೇ? ವೀರವೀರರಾಗ ನಿಮಗಿದು ತರವೇ ಭೀಮಾ? ಭೀಮಾ ಅರ್ಜುನ, ಸಹೋದರರೇ, ನಡೆದದ್ದು ನಡೆದು ಹೋಯಿತು. ನಡೆದ ಪರಾಭವಕ್ಕೆ ನಾವು ಕಾರಣವಲ್ಲ. ನಾವೀಗ ಯಾಗಮಂಟಪಕ್ಕೆ ಹೋಗೋಣ, ನಡೀರಿ. ನಿಮ್ಮ ಇಚ್ಛೆ. ಅಭಾಗ್ಯ ಶಕುನಿ, ಅಂದು ಕಾರಾಗೃಹದಲ್ಲಿ ಮಾಡಿದ ಮಾತು ಮರೆತು ಹೋದೆಯ. ಶಕುನಿ, ಏನಾಯ್ತು ನಿನ್ನ ಸೇಡು? ಏನಾಯ್ತು ನಿನ್ನ ದ್ವೇಷ? ಶಕುನಿ, ಶಕುನಿ! ಸಾಧು! ಈ ವಸುಂಧರ ಸ್ಥಳ ಗರ್ಭದಲ್ಲಿ ನಿರ್ಭಯವಾಗಿ ಮಲಗಿ ನಿದ್ರಿಸುತ್ತಿರುವ ಶ್ರೇಷ್ಠ ಗಾಂಧಾರ ಕುಲಪುತ್ರರೇ ಕೇಳಿ. ಈ ಶಕುನಿಯ ಆಶ್ವಾಸನ ಹಲ್ಲಗಳೆಯುತ್ತಿರುವ ನನ್ನ ಹೊರ ಹುಟ್ಟ ಸಹೋದರರೇ, ಏನಿ ಕುಕ್ಷ ಭಗೆವ ಕುಹ ಕಂಠದ ಅರ್ಥನಾದದ ಕರ್ತವ್ಯ ಏಕಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನ ಕೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹ ಹೊಕ್ಕಿ ಕಥೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪವೇ? ಇದು ಶುದ್ಧ ಗಾಂಧಾರ ಪಿಂಡ, ನಿಕೃಷ್ಟ ಮನಸ್ಸುಳ್ಳ ದೇಹವಲ್ಲವಿದು. ಗಾಂಧಾರ ವಂಶ ಕ್ಷೀಣಕ್ಕೆ ಕಾರಣಕರ್ತನಾದ ದುರ್ಮಾತ ದುರ್ಜಾತ ಆ ದುರುಳ ದುರ್ಯೋಧನ ಕಂಟಕನೆಂಬುದನ್ನು ನಾನು ಮರೆತಿರುವನೇ? ಇಲ್ಲ, ನಾನೆಂದಿಗೂ ಮರೆತಿಲ್ಲ. ಅಂದು ನಿರಾಪರಾಧಿಗಳಾದ ಗಾಂಧಾರ ವಂಶೋದ್ಧಾರಕರಾದ ನನ್ನ ಪಿತೃಸಹೋದರನ್ನು ಆ ದುರ್ಯೋಧನನ ಕುತಂತ್ರದಿಂದ ನಮ್ಮನ್ನು ಬಂಧಿಸಿ ಆ ದಿಗಂತಲ ಕತ್ತನೆಯ ಕಾರಾಗೃಹ ನಾವುಗಳನ್ನು ಉಸಿರುವ ಆ ಚಿತ್ರಹಿಂಸನ ನೆನಪಿಸಿಕೊಂಡರೆ ಅಪ್ಪ, ಈಗಲೂ ನನ್ನ ಹೃದಯದಲ್ಲಿ ಶ್ರೀರಂತ ವೇದಿಸುತ್ತಿರುವುದು. ನನ್ನ ನರರೋಡುಗಳಲ್ಲಿ ರಕ್ತವು ಕುದಿಯುತ್ತಿರುವುದು. ನನ್ನ ದೇಹವೆಲ್ಲ ರೋಮಾಂಚನವಾಗುವಂತೆ
ಜರ್ಜರಿತವಾಗಿ ಮನಸ್ಸಿನ ದುಸ್ಸಾಹ ಚಿಂತಾಗ್ನೆಯಿಂದ ನನ್ನ ಶರೀರವು ದಹಿಸುತ್ತಿದೆ. ಆ ದುಷ್ಟ ದುರ್ಯೋಧನನು ನಮ್ಮೆಲ್ಲರಿಗೂ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳರೆ ನೀರು ನೀಡುತ್ತಿತ್ತು. ಆ ಒಂದು ಹಿಡಿ ಅನ್ನವನ್ನು, ಒಂದು ಒಳರೆ ನೀರನ್ನು ನನಗೊಬ್ಬನಿಗೆ ನೀಡಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾಗಿ ಈ ಪಾಪಿ ಶಕುನಿ ಮಾತ್ರ ಉಳಿಸಿದಿರಿ. ಈ ಪಾಪಿ ಶಕುನಿ ಮಾತ್ರ ಉಳಿಸಿದಿರಿ. ಅಂದಿನ ಆ ದಾರುಣ ಕೃತ್ಯವು ಪ್ರತಿ ಕ್ಷಣ ಕ್ಷಣವು ನನ್ನ ಈ ಸ್ಮೃತಿ ಪಟಲದಿಂದ ಅಚ್ಚರಿದೆ. ಕರುಣೆ ಇಲ್ಲದ ಕಟುಕತನವೇ ನನ್ನ ಒಡಲಲ್ಲಿ ಶಾಶ್ವತವಾಗಿದೆ. ನನ್ನೊಳಗಿನ ನೋವಿನ ಚಿಂತೆ ಎಂಬ ಜಾಲಾಗ್ನಲ್ಲಿ ಬೆಂದು ನೊಂದು ಕುಕ್ಕಿ ಕುಂಠವಾಗಿರುವ ಈ ನನ್ನ ದೇಹವನ್ನು ನೀವೊಮ್ಮೆ ಅಣು ಅಣುವಾಗಿ ಕತ್ತರಿಸಿ ನೋಡಿದರು. ಪ್ರತಿ ಅಣುವಿನಲ್ಲಿ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತೃತ್ವದ ನುಡಿಗಳ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಇಲ್ಲ. ಹೋ ನನ್ನ ಹತಭಾಗ್ಯ ಸಹೋದರರೇ, ಅಂದೇ ಕಂಕಣ ಬದ್ಧನಾಗಿ ಪಡೆದುಕೊಂಡ್ರೆ ಅವನ 99 ಮಂದಿ ಸಹೋದರರನ್ನು ಚಿನ್ನದಂತ ಬೆಲೆ ತೆತ್ತು ಬೆರೆಯುತ್ತಿರುವ ಆ ರುಂಡಗಳನ್ನು ಭಿನ್ನವಾಗಿಸಿ ನಿಮಗೆ ನರಕದಲ್ಲಿ ನಿರಾಜನ ಮಾಡಿಸುವೆನು. ನರಕಯಾತನಗೈದು ನರಮೇಧವಂ ರಚಿಸಿ ಕಳಕಿ ಗೋಮದ ಮಧ್ಯೆ ಪ್ರಳಯಗೈದು ಕುರು ರಕ್ತದ ಕೋಡಿಯಲ್ಲಿ ನಿಂತು ನೋಡಿ ನೋಡಿಗಳುವೆ ಈ ಶಕುನಿ ಕೂಡಿದ ಪೌತ ಬಿಡದೋವನ. ಈ ಶಕುನಿ ಓಡಿದ ಪಂಥ ನಾನು ನಿಮಗೆ ಕೊಟ್ಟ ಮಾತಿನಂತೆ ಅದನ್ನು ನೆರವೇರಿಸದೆ ಬಿಡೆ, ನೆರವೇರಿಸದೆ ಎಲೆ ದುಷ್ಟ ದುರ್ವಿದ್ಯ ಬಿಟ್ಟ ಅಟ್ಟಹಾಸದಿಂದ ಮೆಟ್ಟಿ ಮೆರೆತಿರೋ ದುಳ ದುರ್ಯೋಧನ. ಈ ಶಕುನಿ ಎಲ್ಲ ಸಾಮಂತ ರಾಜರಂತೆ ರತ್ನ ಖಚಿತವಾದ ಸಿಂಹಾಸನರೇರಿ ಹೇರಿ ಬಹು ವೈಭವದಿಂದ ಮೆರೆಯಬೇಕು. ಆದರೆ ದಯೆ ಕರುಣೆ ಇಲ್ಲದ ಕಲ್ಲು ಹೃದಯನ್ನಾಗಿಸಿದೆ, ಕಲ್ಲು ಹೃದಯನ್ನಾಗಿಸಿದೆ. ನನ್ನ ಮೇಲೆ ಬೆಸಗಿದ ಆ ದಾರುಣ ಕೃತ್ಯವನ್ನು ಮರೆತು ನಿದ್ರಿಸುತ್ತಿರುವೆಂದು ಭಾವಿಸಿದೆಯಾ? ಭಾವಿಸಬೇಡ. ಕಾಳಿಂಗ ಸರ್ಪದ ಎಡೆಯನ್ನು ಬಡಿದೆಬ್ಬಿಸಿ ಕೆರಳಿಸಿದಂತೆ ನನ್ನ ಒಡಲಾಗ್ನೆಯ ಕಿಚ್ಚು ಹೆಚ್ಚಿದೆ. ಚಿಂತೆ ಇಲ್ಲ, ಗತ ಸ್ಮರಣೆಯು ಬಹುಶಃ ಆಲಸ್ಯವಾಯಿತು. ಅಂತೆಯೇ ನಾನು ನಿನ್ನೊಡನೆಯೇ ಸೇರಿ ನಿನ್ನನ್ನು ಆಲಂಗಿಸಿ ಆ ಸ್ನೇಹದಿಂದಲೇ ನಿನ್ನನ್ನು ಪಾಶವನ್ನೇ ಬೀರಿ ಹಿರಿಯರ ನುಡಿಯಂತೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಲು, ವಜ್ರವನ್ನು ವಜ್ರದಿಂದಲೇ ನಿನ್ನಂತಹ ಮೋಸಗಾರನನ್ನು, ನಿನ್ನಂತಹ ನಂಬಿಕೆ ದ್ರೋಹಿಯನ್ನು ಅಡಿಗಡಿಗೆ ಅಡ್ಡದಾರಿಯನ್ನೇ ಇಳಿಸದೆ ಬಿಡೆ. ಇನ್ನು ನಿನ್ನ ಹಿತೈಷಿಯಾಗಿ ಹಿತಚಿಂತಕನಾಗಿ ಪ್ರತಿ ಕ್ಷಣ ಕ್ಷಣವು ಆಲೋಚಿಸುತ್ತಾ ಸಂದರ್ಭಗಳಿಗೆ ತಕ್ಕಂತೆ ಸೂಕ್ತ ಸಲಹೆಗಳನ್ನೇ ನೀಡಿ
ನಿನ್ನ ಒಳಗೊಂಡ 99 ಮಂದಿ ಕುರು ಸಮೂಹವೇ ಎರಡು ಕಣ್ಣುಗಳನ್ನು ನೋಡಿದಾಗಲೇ ನನ್ನ ಹೊದರಲ್ಲಿ ನಡೆಯುವ ಆ ಜ್ವಾಲಾಗ್ನಿಯ ಸೇಡಿನ ದಾಹ ತೀರುವುದು. ಅಂದೇ ನರಕವನ್ನು ಅನುಭವಿಸಿ ಸಾವನ್ನು ಒಪ್ಪಿದ ನನ್ನ ಪಿತೃ ಸಹೋದರಗಳ ಆತ್ಮಕ್ಕೆ ಶಾಂತಿ. ಆ ನಂತರ ಈ ಶಕುನಿಯ ಆತ್ಮಕ್ಕೂ ಶಾಂತಿ. ಈ ಶಕುನಿಗೆ ಶಾಶ್ವತವಾದ ವಿಶ್ರಾಂತಿ. ಡಂಬಕಡಿ ನಿನ್ನದರೆ ಗೋಳಾಡಿಸಿ ಬಿಡಚಲವಾ. ಡಂಬಕಡಿ ನಿನ್ನದರೆ ಗೋಳಾಡಿ ಬಿಡಚಲವ. ಈ ನಿನ್ನ ಕುರುವಂಶದ ಹಣ, ಈ ನಿನ್ನ ಕುರುವಂಶದ ಏನಾದರೂ ದಹಿಸಲು ಬಿಡು, ಏನಾದರೂ ದಹಿಸಲು ಬಿಡು. ಹೇಳಿ ಹೇಳಿ ಸದೆಕೊಂಡೆ ಹೋಗಿ ಒಂದೇ ಶಕುನಿಯ ಚಪಲವ ತಾಳ್ವೆ ಲಗ್ನ ಮಾಡಿ ನಡೆದಾಹವನ್ನು ಪಡೆದ ಸಲ್ಲಿಸಿದ ಶಾಂತಿ. ನಿನ್ನದರೆ ಗೋಲ್ಡ ಬಿಡಚಲವ ಬಿಡಚಲವ. ದುರ್ಯೋಧನ ಮೃತ್ಯು ಎಂಬ ಪಾಶದಲ್ಲಿ ಬಂಧಿತವಾಗಿ ಪಂಜರದ ಗಿಳಿಯಂತೆ ನೀನು ನನ್ನ ಕೈಗೆ ಸಿಕ್ಕಿದೆ. ಈ ಶಕುನಿಯು ನಿನ್ನ ಮೇಲಿನ ಹಾಗೆತನದ ಮತ್ಸರದ ಸದಾ ನಿನ್ನನ್ನು ಕಾಡುತ್ತಾ ಪ್ರತಿಕಾರಕ್ಕೆ ಪ್ರತಿಕಾರ ಕೊಳ್ಳದೆ ಬಿಡುವುದಿಲ್ಲ. ನನ್ನ ಜನ್ಮದಾತನ ಸೂಚನೆಯಂತೆ ನನ್ನ ಪಿತೃದ ಮರಣದ ನಂತರ ಆತನ ಶರೀರ ಒಣಗಿದ ಮೂಳೆಗಳಿಂದ ದಾಳಗಳನ್ನು ಮಾಡಿಕೊಂಡಿದ್ದು, ಅಂದಿನಿಂದಲೂ ನಿನ್ನ ಬೆನ್ನಿಂದೆ ಕಾಲ ಯಮನಂತೆ ಕಾದು ನಿಂತು ಕಾಲ ಕೂಡಿ ಬಂದಾಗ ಪಾಂಡವರನ್ನು ಸೂಜಿನ ಆಟದಲ್ಲಿ ಸೋಲಿಸದೆ ಬಿಡುವುದಿಲ್ಲ. ಕೌರವ, ಶಕುನಿ ಎಂಬ 3 ಅಕ್ಷರಗಳಲ್ಲಿ ಅಡಗಿರುವ ಶಕ್ತಿಯನ್ನು ನೀನು ಬರೆದ. ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ಎಂದರೆ ನಿನ್ನ ಕುರುವಂಶವೇ ಸರ್ವನಾಶ. ನನ್ನ ಸಹೋದರರು ಅಂದು ನರಕ ಯಾತನ ಅನುಭವಿಸಿ ಹೇಗೆ ನರಳಿ ನೋವನ್ನು ಅನುಭವಿಸಿ ಸತ್ತರು, ಅಂತೆಯೇ ನಿನ್ನ ಸರ್ವಸ್ವವನ್ನೆಲ್ಲ ಕಳೆದುಕೊಂಡು ನೀನು ಸಹ ನರಕ ಯಾತನ ಅನುಭವಿಸಿ ನರಳಿ ಸಾವನ್ನು ಒಪ್ಪಲೇಬೇಕು. ಗುರುಕುಲ ಪ್ರದೀಪ, ಇನ್ನು ಮುಂದೆ ನೋಡುವೆ ಈ ಶಕುನಿಯ ಪ್ರತಾಪ. ಅದು ಅವನೇ ಬರುವಂತೆ ತೋರುತ್ತಿರುವುದು. ಬರಲಿ. ಆ ಅಪಮಾನಕ್ಕಾಗಿ ನಾನಿಲ್ಲಿಗೆ ಬಂದೆನು ಶಕುನಿ. ಆ ದ್ರೌಪದಿ ಅಟ್ಟಹಾಸದ ಅಬ್ಬರ ವಜ್ರ ನಿಘೋಷದಂತೆ ನನ್ನ ಕಿವಿಗಳಿಗೆ ಕೇಳಿಬರುತ್ತದೆ. ಅದೇ ಕೂಗು, ಅದೇ ಕರಾಳ ಶಬ್ದ. ಅಬ್ಬೋ, ಏನು ಕುರು ಸಾರ್ವಭೌಮನಿಗೆ ಅಪಮಾನವೇ? ಚಿಂತಿಸಬೇಡ ಕುರುರಾಜ, ಚಿಂತಿಸಬೇಡ.
ಯಥಾ ಸಮಯದಲ್ಲಿ ಇದಕ್ಕೆ ತಕ್ಕ ಪ್ರತಿಕಾರವನ್ನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಯೋಧನ, ಈ ಶಕುನಿಯ ಸಂಚಿನ ಸುಳಿಯಲ್ಲಿ ಸಿಕ್ಕಿ ಆ ಪಾಂಡವರು ಛ ಪಾಂಡವರು ಎಷ್ಟೊಂದು ದರ್ಪಗರ್ವಿತರಾಗಿರುವವರಲ್ಲ. ರಾಜಸುಯಾಗವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಬೇಕೆಂಬ ಅವರ ಅಟ್ಟಹಾಸವು ಗೌರಿ ಶಿಖರವನ್ನೇ ಮುಟ್ಟಿದೆ. ಐಶ್ವರ್ಯ ಮದದಿಂದ ಅವರು ತಮ್ಮನ್ನು ತಾವೇ ಮರೆತು ಮೆರೆಯುತ್ತಿದ್ದಾರೆ. ಏನು ಪಾಂಡವರು ಮೆರೆಯುತ್ತಿರುವರೇ? ಮೆರೆಯುತ್ತಿರುವರೇ? ಮಾವ, ಏನಿದು ಇದೇನಿದು ಈ ನಿನ್ನ ಹುಚ್ಚು ನಗು? ಹುಚ್ಚು ನಗೆಯಲ್ಲ ಸುಯೋಧನ, ನಿನ್ನ ಅವಿವೇಕ ತನಕ್ಕೆ ನಗುತ್ತಿದ್ದೇನೆ ಅಷ್ಟೇ. ಈ ರಾಜಸುಯಾಗದಿಂದ ಭರತ ವರ್ಷದಲ್ಲಿ ಅಂತರಿತ ಜ್ವಾಲಾಮುಖಿಯೊಂದು ವಿಚಾರವೊಂದು ಉದ್ರೇಕಗೊಳ್ಳಲಿದೆ. ಅದರ ಮಹಾಸ್ಫೋಟವನ್ನು ರಾಜಸಭೆಯಲ್ಲಿ ನೀನೇ ನೋಡುವೆಯಂತೆ. ಮಾವ, ನೀನು ಹೇಳುತ್ತಿರುವುದೇನು? ಯಾಗವನ್ನು ಪೂರೈಸಲು ಆಹ್ವಾನಿತವಾಗಿ ಬರುತ್ತಿರುವ ರಾಜಾದಿರಾಜರು, ಮುನಿಶ್ರೇಷ್ಠರು, ಗುರು ಹಿರಿಯರು, ಇನ್ನು ಮುಂತಾದವರನ್ನು ಸತ್ಕರಿಸುವ ಮುನ್ನ ಅಗ್ರ ಪೂಜೆಗೆ ಸಭಾಪತಿಯನ್ನು ಹಾರಿಸಬೇಕಲ್ಲವೇ? ನಿಜ ಮಾವ, ನಿಜ. ಆಗ ನೋಡುವೆಯಂತೆ ಆ ದುರ್ವಿಧಿ ಎಂಬ ವಿಧಿಯಾಟ ಆ ಪಾಂಡವರನ್ನು ಕಾಡುತ್ತ ಕ್ಲಿಷ್ಟಕರ ಸಂಕಟದಲ್ಲಿ ಹೇಗೆ ಹೇಗೆ ನರಳುವರೆಂಬುದನ್ನು. ಇದು ನಿಮಗೆ ಸಮ್ಮತವೇ ಕೌರವೇಶ್ವರ? ಕ್ಷತ್ರಿಯರ ಅಪಮಾನವನ್ನು ನೀವು ಕೂಡ ಕುಳಿತು ನೋಡಿದಿರೋ? ಏನಾಯಿತು ಚೇದಿರಾಜ? ಆಗುವುದೇನು? ಏನಾಯಿತು? ಆಗುವುದೇನು? ಶ್ರೀಕೃಷ್ಣನನ್ನು ಸಭಾಪತಿಯನ್ನಾಗಿ ಮಾಡಿ ಆ ಗೋಪಾಲನಿಗೆ ಅಗ್ರ ಪೂಜೆ ಸಲ್ಲಿಸುವರಂತೆ ಪಾಂಡವರು ರಹಸ್ಯವಾಗಿ ನಿರ್ಧರಿಸಿರುವಂತೆ ಇದು ಸರಿಯೇ? ಹೌದೇ? ಅನ್ಯಾಯ, ಶುದ್ಧ ಅನ್ಯಾಯ. ರಾಜಾದಿರಾಜ ಈ ಚೇದಿರಾಜನನ್ನು ಆ ಪರಮೇಶ್ವರ ಭಟ್ಟಾರಕರಿಂದ ಹೊಗಳಲ್ಪಡುತ್ತಿರುವ ಇಂತಹ ಮಹಾವೀರನು ನೀನಿರುವಾಗ ಕೇವಲ ಆ ಗೊಲ್ಲ ಗೋಪಾಲನಿಗೆ ಅಗ್ರ ಪೂಜೆಗೆ ಕೂಡದು. ಇದನ್ನು ಒಪ್ಪಲು ಸಾಧ್ಯವೇ ಇಲ್ಲ. ಈಗ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ಈ ಶಿಶುಪಾಲನ ಮೂಲಕವೇ ಅದನ್ನು ಪ್ರತಿಭಟಿಸಲೇಬೇಕು. ಸುಯೋಧನ, ಇದಕ್ಕೆ ಏನು ಹೇಳುವೆ? ಮಾವ, ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಹೋದರೆ ಒಂದು ಇಲ್ಲ, ಸಭೆ ಭಂಗವಾದರೂ ಸರಿ ಇದನ್ನು ನಾನು ವಿರೋಧಿಸುವೆನು. ನೀವು ನಮಗೆ ಸಹಾಯ ಮಾಡುವುದೇ ಹೋದರೆ ಅಷ್ಟೇ ಸಾಕು, ನಾನು ನಿಮ್ಮನ್ನು ಅಪೇಕ್ಷಿಸುವೆನು. ಅದಕ್ಕೇನಂತೆ, ನಾನು ಸಿದ್ಧ. ಹೋದನ ನೀನು ಆಗಬಹುದು ಮಾವ. ಹಾಗಾದರೆ ಬಂದಿರಿ ನನ್ನ ಸಂಗಡ. ಪ್ರಚಂಡ ಭೂಕಂಪ ಆಗಿ ಇಂದ್ರ ಪ್ರಸ್ಥಾಪುರ ಧ್ವಂಸವಾಗುವುದು ನೋಡಿರಂತೆ. ಬನ್ನಿರಿ ನನ್ನ ಸಂಗಡ. ಏನೇ